ನಾಡಹಬ್ಬ ಮೈಸೂರು ದಸರಾ ವಿಶ್ವವಿಖ್ಯಾತ ಜಂಬೂ ಸವಾರಿ. ನಾಡಿನ ಹೆಮ್ಮೆ ಮೈಸೂರಿನ ದಸರಾ. ಮತ್ತೊಂದು ಕಡೆ ಕರಾವಳಿ ಭಾಗದ ಹೆಮ್ಮೆ ಕಂಬಳ. ಈ ಬಾರಿಯ ಮೈಸೂರು ದಸರಾದಲ್ಲಿ ಮೈಸೂರಿನ ದಸರಾದ ವೇದಿಕೆಯಲ್ಲಿ ಕಂಬಳವನ್ನ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಹೊರಟಿರುವಂಥದ್ದು ಪರ ವಿರೋಧ ಚರ್ಚೆಗೆ ಕಾರಣ ಆಗಿರುವಂಥದ್ದು. ಇದಕ್ಕೆ ಸ್ವತಃ ಸಂಸದರು ಹಾಗೆ ರಾಜ ಯದುವೀರ್ ಒಡೆಯರ್ ಅವರೇ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಕಂಬಳಕ್ಕೆ ವಿರೋಧ ಅಲ್ಲ, ಆದರೆ ಆ ನೆಲದಲ್ಲೇ ಆ ಸಂಪ್ರದಾಯ ಪಾಲನೆ ಆಗಬೇಕು, ಮೂಲ ಸ್ವರೂಪ ಬದಲಾಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಗಳಾಗ್ತಾ ಇದೆ. ಮೈಸೂರು ದಸರಾ ಅಂಗಳದಲ್ಲಿ ಕಂಬಳ ಸಮರ, ದಸರಾದಲ್ಲಿ ಕರಾವಳಿ ಕಂಬಳಕ್ಕೆ ಅನುಮತಿನ, ಸಂಸ್ಕೃತಿಗಳ ಸಂಘರ್ಷ, ಜೋರಾದ ಪರ ವಿರೋಧ. ಕರಾವಳಿ ಸಂಸ್ಕೃತಿಯನ್ನ ದಸರಾದಲ್ಲಿ ಪರಿಚಯಿಸಿ ಕಂಬಳದಿಂದ ಪ್ರವಾಸೋದ್ಯಮಕ್ಕೆ ಉತ್ತೇಜನ ಸಿಗುತ್ತದೆ, ಗ್ರಾಮೀಣ ಕ್ರೀಡೆಗಳಿಗೆ ಮನ್ನಣೆ ನೀಡಿ ಅಂತ ಕೆಲವರು ವಾದವನ್ನ ಮಾಡ್ತಾ ಇದ್ದಾರೆ. ದಸರಾದಲ್ಲಿ ಕಂಬಳಕ್ಕೆ ರಾಜಮನೆತನ ವಿರೋಧವನ್ನ ವ್ಯಕ್ತಪಡಿಸಿದೆ. ಮೂಲ ಸ್ವರೂಪವನ್ನ ಬದಲಾವಣೆ ಮಾಡಬೇಡಿ ಅಂತ. ಅವರು ಕಂಬಳಕ್ಕೆ ವಿರೋಧ ಅಂತಲ್ಲ ಯದುವೀರ್ ಅವರು, ಮೂಲ ಸ್ವರೂಪವನ್ನ ಬದಲಾವಣೆ ಮಾಡಬೇಡಿ, ಅದರದ್ದೇ ಆದಂಥ ನೆಲದಲ್ಲಿ ಆಯಾಯ ಸಂಪ್ರದಾಯಗಳು ಪಾಲನೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಮಾತನಾಡಿರೋದು. ಕರಾವಳಿ ಕಂಬಳಕ್ಕೆ ಧಾರ್ಮಿಕ ಹಿನ್ನೆಲೆ ಇರುತ್ತೆ, ದಸರಾದಲ್ಲಿ ಕಂಬಳ ಬೇಡ ಅಂತ ಯದುವೀರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಸಂಪ್ರದಾಯಗಳ ಪರಿಶೀಲನೆ ಅಂತ ಹೇಳ್ತಾ ಇರುವಂಥದ್ದು ಸಿಎಂ. ಇದು ಬಿಸ್ನೆಸ್ ಆಗಬಾರ್ದ್ರಿ, ಸಂಸ್ಕೃತಿಗಳ ಹಬ್ಬ, ಸಾಂಸ್ಕೃತಿಕ ಹಬ್ಬ, ಸಂಪ್ರದಾಯ ಅದೆಲ್ಲವನ್ನು ಬಿಟ್ಬಿಟ್ಟು ಏನೋ ಒಂದು ಬಿಸ್ನೆಸ್ ರೀತಿಯಲ್ಲಿ ಮಾಡಬಾರ್ದು ಅನ್ನುವಂಥದ್ದು ಕೂಡ ಕೆಲವರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಂಪ್ರದಾಯದಂತೆ ದಸರಾ ಆಗಬೇಕು ಅಂತ ಹೇಳ್ತಾ ಇರುವಂಥದ್ದು ಬಿಜೆಪಿ. ಮೈಸೂರು ದಸರಾದಲ್ಲಿ ಜೋರಾಗಿದೆ ಕಂಬಳ ಸಮರ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಚರ್ಚೆ ಆಗಿದೆ. ಚರ್ಚೆ ಆದಾಗ ಅಲ್ಲೂ ಕೂಡ ವಿರೋಧವನ್ನು ವ್ಯಕ್ತಪಡಿಸಲಾಗಿದೆ. ಅಶೋಕ್ ಕುಮಾರ್ ರೈ ಅವರು ಹೇಳ್ತಾ ಇದ್ರು, ಕಳೆದ ವರ್ಷನೇ ಇದ್ರ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡ್ತಿದ್ರು, ಈ ಬಾರಿ ಮಾಡ್ತೀವಿ, ಸುಮಾರು 5 ರಿಂದ 6 ಕೋಟಿ ಬೇಕು ಅನ್ನುವಂಥ ರೀತಿಯಲ್ಲಿ ಮಾತನಾಡ್ತಾ ಇದ್ರು. ಇದಕ್ಕೆ ಈಗ ಪರ ವಿರೋಧ ಚರ್ಚೆ ಆಗ್ತಾ ಇದೆ. ನಾಡ ಹಬ್ಬ ಮೈಸೂರು ದಸರಾ ವಿಶ್ವವಿಖ್ಯಾತ ಜಂಬೂ ಸವಾರಿ, ಲಕ್ಷಾಂತರ ಜನ ಬರ್ತಾರೆ. ಈ ಬಾರಿ 11 ದಿನಗಳ ಕಾಲ ನಡೆಯಲಿರುವಂಥದ್ದು. ಈ ಸಂದರ್ಭದಲ್ಲಿ ಕಂಬಳವನ್ನ ಕೂಡ ಆಯೋಜನೆ ಮಾಡಿ ಅಂತ. ಮೈಸೂರು ದಸರಾದಲ್ಲಿ ಕಂಬಳ ಸಂಘರ್ಷ ಹೇಗಿದೆ, ಯಾರ್ಯಾರು ಏನೇನು ಹೇಳ್ತಾರೆ ಒಮ್ಮೆ ಕೇಳೋಣ. 4 ಗಂಟೆಗೆ 10 ನಿಮಿಷಕ್ಕೆ ಅದನ್ನು ಪರಂಪರೆಯನ್ನು ಉಳಿಸ್ಕೊಂಡು ಮಾಡೋಂಥದ್ದು ಸಂಪ್ರದಾಯವಾಗಿ. ಏರ್ ಶೋ ಕೂಡ ಈಗ ಆಹ್ವಾನವನ್ನು ಸೆಂಟ್ರಲ್ ಗೌರ್ಮೆಂಟ್ ಹತ್ರ ರಿಕ್ವೆಸ್ಟ್ ಮಾಡಬೇಕು ಅನ್ನೋದು ಕೂಡ ಒಂದು ಅಭಿಪ್ರಾಯ ಬಂದಿದೆ, ಅದು ಕೂಡ ನಡೆಸ್ತೇವೆ. ಸಾಂಪ್ರದಾಯಿಕ ಆಚರಣೆಗಳು ನಡೀತಾ ಇರುತ್ತೆ, ಮನೆಯಲ್ಲೂ ಕೂಡ ನಡೆಯುತ್ತೆ, ಅರಮನೆಯಲ್ಲೂ ಕೂಡ ನಡೆಯುತ್ತೆ. ಆಚೆ ಕಡೆ ನಡೆಯುವಂಥದ್ದು ಸಾರ್ವಜನಿಕ ದಸರಾ ಹಬ್ಬದಲ್ಲಿ ಎಷ್ಟು ಮಟ್ಟಕ್ಕೆ ದಸರಾ ಅದು ಖರ್ಚಾಗಬೇಕಾಗಿದೆ, ರಾಜ್ಯದ ಪರಿಸ್ಥಿತಿ ನೋಡಿಕೊಂಡು ಅದಕ್ಕೆ ಅನುಗುಣವಾಗಿ ಇವರು ತೀರ್ಮಾನ ಮಾಡಬೇಕಾಗಿದೆ. ಎಲ್ಲ ಆಚರಣೆಗಳಿಗೆ ಒಂದು ಧಾರ್ಮಿಕ ಹಿನ್ನೆಲೆ ಇದೆ. ಸುಮ್ನೆ ನಾವು ಆಚರಣೆ ಮಾಡಲ್ಲ. ಈ ದಸರಾನು ಕೂಡ ನೀವು ಕರಾವಳಿಗೆ ಹೋಗಿ ತಗೋತೀವಿ ಬರ್ತೀವಿ ಅಂತ ಹೇಳಿದ್ರೆ ಅದು ಕೂಡ ಒಂದು ರೀತಿ ನಾವು ಸರಿಯಲ್ಲ ಅಂತ ಹೇಳ್ಬೋದು. ವರ್ಷನೂ ಕೂಡ ದಸರಾದಲ್ಲಿ ಒಂದು ಈ ಕಂಬಳವನ್ನು ತೋರಿಸಬೇಕು. ಕಳೆದ ಬಾರಿಯೇ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಇದನ್ನು ಮಾಡಬೇಕು ಅನ್ನೋ ಒಂದು ಆಶಯವನ್ನು ವ್ಯಕ್ತಪಡಿಸಿದ್ರು. ಕಾರಣದ ದಿನ ಸಮಯ ನಮಗೆ ಸಾಕಾಗ್ಲಿಲ್ಲ, ಅದಕ್ಕಾಗಿ ಈ ವರ್ಷ ಮಾಡಬೇಕು ಅಂತ ಹೇಳಿದ್ರು. ಈ ವರ್ಷ ನಾವು ಜಾಗವನ್ನೆಲ್ಲ ನೋಡಿ ಬಂದಿದ್ದೀವಿ. ಆನಂತರ ರಿಂಗ್ ರೋಡ್ ಅಲ್ಲಿ ಯಾವ ರೀತಿಯ ತೊಂದರೆ ಇಲ್ಲದೆ ಒಂದು 30 ಎಕರೆ ಜಾಗ ಇದೆ. ಯದುವೀರ್ ಮಹಾರಾಜರು ಇದ್ರ ಬಗ್ಗೆ ಒಂದು ನಿಲುವನ್ನು ತಳೆದಿದ್ದಾರೆ, ಅದು ನಮ್ಮ ನಿಲುವು ಅದೇ ಆಗಿದೆ. ಆ ದಸರಾ ಅದ್ರ ಪರಂಪರೆ ಏನು ನಡ್ಕೊಂಡು ಬರ್ತಾ ಇದೆ, ಹಾಗೆ ಸಾಂಪ್ರದಾಯಿಕವಾಗಿ ಶಾಸ್ತ್ರೋಕ್ತವಾಗಿ ಇಲ್ಲೊಂದಷ್ಟು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದೀವಿ. ಇದು ನಮ್ಮ ಮೈಸೂರು ದಸರಾ. ನಮ್ಮ ಮೈಸೂರು ದಸರಾಕ್ಕೆ ಬೇರೆ ಬೇರೆ ಎಲಿಮೆಂಟನ್ನ ಮನರಂಜನೆಗೆ ಇನ್ನೊಂದಕ್ಕೆಲ್ಲ ಸೇರಿಸುವಂಥದ್ದು ಏನಿಲ್ಲ, ಅಗತ್ಯ ಇಲ್ಲ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಆನಂದ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ವಿಶ್ವವಿಖ್ಯಾತ ಮೈಸೂರು ದಸರಾ, ಲಕ್ಷಾಂತರ ಜನ ಬರ್ತಾರೆ ಇದನ್ನ ನೋಡ್ಲಿಕ್ಕೆ ಅಂತಾನೆ. ಈ ಸಂದರ್ಭದಲ್ಲಿ ಕಂಬಳವನ್ನ ಈ ಬಾರಿ ಆ ಒಂದು ವೇದಿಕೆಗೆ ತರಬೇಕು ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಚರ್ಚೆ, ಪರ ವಿರೋಧ ವ್ಯಕ್ತವಾಗ್ತದೆ. ಸ್ಪೆಷಲಿ ಇದೊಂಥರ ಸಂಸ್ಕೃತಿ ವಿಸ್ತರಣೆನೋ ಅಥವಾ ಸಂಪ್ರದಾಯದ ಹಸ್ತಕ್ಷೇಪನ ಅನ್ನುವಂಥ ಪ್ರಶ್ನೆಗಳು ಕೂಡ ಬರ್ತಾ ಇರುವಂಥದ್ದು. ಯಾವ ರೀತಿ ಅಲ್ಲಿ ಚರ್ಚೆ ಆಗ್ತದೆ?
ಪೃಥ್ವಿ ನಾಡಹಬ್ಬ ವಿಶ್ವವಿಖ್ಯಾತ ದಸರಾದಲ್ಲಿ ಈ ಬಾರಿ ಕಂಬಳವನ್ನು ಆಯೋಜನೆ ಮಾಡಬೇಕು ಅಂತೇಳಿ ಕಳೆದ ಬಾರಿಯೇ ಉಪಮುಖ್ಯಮಂತ್ರಿಗಳಾಗಿದ್ದಂಥ ಡಿ ಕೆ ಶಿವಕುಮಾರ್ ಅವರು ಒಂದು ಕನಸನ್ನು ಹಾಕೊಂಡಿದ್ರು. ಈಗ ಅವರು CM ಆಗಿದ್ದಾರೆ. ಅವರ ಕನಸಿನ ಕೂಸು ಈ ಕಂಬಳ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅಂದರೆ ದಸರಾದಲ್ಲಿ ಈ ಬಾರಿ ಕಂಬಳವನ್ನು ಆಯೋಜನೆ ಮಾಡೇ ಮಾಡ್ತೀವಿ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರುವಂಥ ಇದಕ್ಕೆ ಮೈಸೂರಿನಲ್ಲಿ ಪರ ವಿರೋಧ ಚರ್ಚೆಗಳು ಈಗಾಗಲೇ ಶುರುವಾಗಿದೆ. ಮೈಸೂರಿನ ಮಹಾರಾಜರು ಹಾಗೂ ಸಂಸದರಾದಂಥ ಯದುವೀರ್ ಒಡೆಯರ್ ಅವರು ಈಗಾಗಲೇ ಕಂಬಳ ದಕ್ಷಿಣ ಕನ್ನಡ ಹಾಗೂ ಕರಾವಳಿ ಭಾಗದ ಮಣ್ಣಿನ ಅಸ್ಮಿತೆ, ಅದನ್ನು ನಾವು ವಾಣಿಜ್ಯೀಕರಣ ಮಾಡೋದಕ್ಕೋಸ್ಕರ ಮೈಸೂರಿಗೆ ತರೋದು ಬೇಡ ಅನ್ನುವ ನಿಟ್ಟಿನಲ್ಲಿ ಒಂದಷ್ಟು ತಮ್ಮ ಅಭಿಪ್ರಾಯಗಳನ್ನ ಮುಕ್ತವಾಗಿ ಹಂಚ್ಕೊಳ್ತಾ ಇದ್ದಾರೆ. ಕಂಬಳವನ್ನು ಇಲ್ಲಿ ಆಯೋಜನೆ ಮಾಡುವ ಮೊದಲು ಒಮ್ಮೆ ಪುನರ್ ಪರಿಶೀಲನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಯಾಕೆಂತ ಹೇಳಿದ್ರೆ ಕರಾವಳಿ ಭಾಗದ ಮಣ್ಣಿನ ಅಸ್ಮಿತೆ ಆಗಿರುವಂಥ ಕಂಬಳವನ್ನು ಮೈಸೂರು ದಸರಾದಲ್ಲಿ ತುರುಕೋದು ಬೇಡ. ಯಾಕೆಂತ ಹೇಳಿದ್ರೆ ಕಂಬಳ ಆ ಭಾಗಕ್ಕೆ ಸೀಮಿತವಾಗಿರಲಿ. ಮೈಸೂರು ದಸರಾದಲ್ಲಿ ಈಗ ಮೈಸೂರು ದಸರಾವನ್ನು ನಾವು ಮಲೆನಾಡು ಭಾಗದಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಆಗುತ್ತಾ? ಅದು ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ರೀತಿ ಆಚರಣೆಗಳಾಗ್ತಿದೆಯೋ ಅಲ್ಲಿ ಅದೇ ರೀತಿ ಆಚರಣೆಗಳಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಭಾಳ ಪ್ರಮುಖವಾಗಿ ಇಲ್ಲಿ ಕಾಂಗ್ರೆಸ್ಸಿಗರು ಮೈಸೂರಿನಲ್ಲೂ ಕೂಡ ಕಂಬಳವನ್ನು ಆಯೋಜನೆ ಮಾಡಿದರೆ ತಪ್ಪೇನು? ಯಾಕೆಂತ ಹೇಳಿದ್ರೆ ದೂರದ ಕರಾವಳಿ ಭಾಗಕ್ಕೆ ಎಷ್ಟೋ ಜನ ಹೋಗಿ ಕಂಬಳವನ್ನು ನೋಡೋದಕ್ಕಾಗೋದಿಲ್ಲ. ಆ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಬರುವಂಥ ಲಕ್ಷಾಂತರ ಮಂದಿ ಅಂದರೆ ರಾಜ್ಯದವರು ಇರ್ಬೋದು, ದೇಶದವರು ಇರ್ಬೋದು, ಹೊರ ರಾಜ್ಯದವರು, ಹೊರ ದೇಶದವರು ಬಂದು ಕಂಬಳವನ್ನು ನೋಡಿದ್ರೆ ತಪ್ಪೇನು? ಹಾಗಾಗಿ ಕಂಬಳವನ್ನು ನಾವು ಆಯೋಜನೆ ಮಾಡ್ತೀವಿ, ದಸರಾಗೆ ಮತ್ತಷ್ಟು ಮೆರುಗನ್ನು ಕೊಡ್ತೀವಿ ಅಂತ ಹೇಳ್ತಾ ಇರುವಂಥದ್ದು. ಇದಕ್ಕೆ ಮೈಸೂರಿನ BJP ನಾಯಕರು ಒಂದಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಾಣಿಜ್ಯೀಕರಣಕ್ಕಾಗಿ ಹಣಕ್ಕಾಗಿ ಕಂಬಳವನ್ನು ಮೈಸೂರಿಗೆ ತರೋದು ಬೇಡ. ಯಾಕೆಂತ ಹೇಳಿದ್ರೆ ಈಗಾಗಲೇ ಶಾಸಕ ಶ್ರೀವಾತ್ಸ ಇರ್ಬೋದು, ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಕೂಡ ಅದನ್ನೇ ಹೇಳ್ತಾ ಇರುವಂಥದ್ದು. ಕರಾವಳಿ ಮಣ್ಣಿನ ಭಾಗದ ಅಸ್ಮಿತೆ ಆಗಿರುವಂಥ ಕಂಬಳವನ್ನು ಹಣ ಮಾಡೋದಕ್ಕೋಸ್ಕರ ಇಲ್ಲಿ ವೈಭವೀಕರಣಕ್ಕೋಸ್ಕರ ಇಲ್ಲಿಗೆ ಬೇಡ ಅಂತ. ಸದ್ಯ ಇಲ್ಲಿನ ಪರಿಸರವಾದಿಗಳು ಕೂಡ ಈಗ ಕಂಬಳವನ್ನು ಇಲ್ಲಿ ಮೈಸೂರಿನಲ್ಲಿ ಆಯೋಜನೆ ಮಾಡೋದ್ರಿಂದ ಸುಮಾರು 25 ಎಕರೆ ವಿಸ್ತೀರ್ಣ ಜಾಗ ಬೇಕು. ಆ 25 ಎಕರೆ ವಿಸ್ತೀರ್ಣ ಜಾಗಕ್ಕಾಗಿ ನೂರಾರು ಮರಗಳನ್ನ ಹನನ ಮಾಡಲಾಗುತ್ತೆ. ಜೊತೆಗೆ ಪ್ರತಿನಿತ್ಯವೂ ಕೂಡ ಈಗಾಗಲೇ ಬರ ಎದುರಾಗಿದೆ. ನೀರಿಗಾಗಿ ಕುಡಿಯೋ ನೀರಿಗೂ ಕೂಡ ತಾತ್ಸಾರ ಅಂದರೆ ಶುರುವಾಗುತ್ತೆ. ಕುಡಿಯೋ ನೀರನ್ನು ಕೊಡೋಕ್ಕೆ ಆಗೋದಿಲ್ಲ. ಬೆಳೆಗಳನ್ನ ಬೆಳಿಬೇಡಿ ಅಂತ ಈಗಾಗಲೇ ಕೃಷಿ ಇಲಾಖೆ ಹೇಳ್ತದೆ. ಈ ನಡುವೆ ಕೇವಲ 2 ದಿನದ ಕಂಬಳಕ್ಕಾಗಿ 8 ಕೋಟಿ ರೂಪಾಯಿಯನ್ನು ಯಾಕೆ ಸರ್ಕಾರ ಖರ್ಚು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಶ್ನೆಗಳನ್ನ ಮಾಡ್ತಾ ಇರುವಂಥದ್ದು. ಇದರ ಜೊತೆಗೆ ಆ ಭಾಗದಲ್ಲಿ ಕರಾವಳಿಯಲ್ಲಿ ಕಂಬಳಕ್ಕೆ ಬೇಕಾದಂತಹ ಪರಿಸ್ಥಿತಿ ಇರ್ಬೋದು, ವಸ್ತುಸ್ಥಿತಿ ಇರ್ಬೋದು, ಭೌಗೋಳಿಕ ಲಕ್ಷಣಗಳಿದೆ. ಮೈಸೂರಿನಲ್ಲಿ ಇದನ್ನ ಕೃತಕವಾಗಿ ನಿರ್ಮಾಣ ಮಾಡಬೇಕಾಗತ್ತೆ. ಅದನ್ನೆಲ್ಲವೂ ಕೂಡ ಮೈಸೂರಿನಲ್ಲಿ ಯಾಕೆ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಪ್ರಶ್ನೆಗಳು ಎದ್ದೇಳ್ತಾ ಇರುವಂಥದ್ದು. ಪೃಥ್ವಿ, ಯದುವೀರ್ ಅವರೇ ಆಗಲಿ ಅಥವಾ BJPಗರೇ ಆಗಲಿ ಹೇಳ್ತಾ ಇರುವಂಥದ್ದು ಒಂದು ವಿಚಾರ ಸ್ಪಷ್ಟವಾಗಿ, ನಾವು ಕಂಬಳಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇಲ್ಲ, ತನ್ನ ನೆಲದಲ್ಲೇ ಅದರ ಸಂಪ್ರದಾಯಗಳು ಪಾಲನೆ ಆಗಬೇಕು. ಇಲ್ಲಿ ಇಷ್ಟು ವರ್ಷಗಳ ಕಾಲ ಒಂದು ಪರಂಪರೆ, ಇಲ್ಲಿನ ಸಂಸ್ಕೃತಿ, ಅದನ್ನ ಸಂಸ್ಕೃತಿಗಳ ವೈಭವ ಇರುತ್ತೆ. ಆ ಮೂಲ ಸ್ವರೂಪ ಬದಲಾವಣೆ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು. ಅಕಸ್ಮಾತ್ ಇದನ್ನು ಏನಾದರೂ ಜಾರಿಗೆ ತಂದರೆ ಏನೋ ಪ್ರತಿಭಟನೆಯನ್ನು ಕೂಡ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅಲ್ಲಿನ ಸಂಘಟನೆಗಳು ಅಂತ ಕೂಡ ಹೇಳಲಾಗ್ತಾ ಇದೆ. ಹೌದಾ ಪೃಥ್ವಿ? ನಿಜಕ್ಕೂ ಈಗಾಗಲೇ ಇಲ್ಲಿನ ಮೈಸೂರಿನ ಪರಿಸರವಾದಿಗಳ ತಂಡ ಸಭೆ ಮೇಲೆ ಸಭೆಯನ್ನು ಮಾಡಿದೆ. ಜಿಲ್ಲಾಧಿಕಾರಿಗಳಾದಂಥ ಲಕ್ಷ್ಮೀಕಾಂತ್ ರೆಡ್ಡಿ ಅವರಿಗೆ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಒಂದು ವೇಳೆ ನೀವು ನಮ್ಮ ಈ ಎಲ್ಲ ಏನು ಮನವಿಗಳನ್ನ ಧಿಕ್ಕರಿಸಿ ಕಂಬಳವನ್ನು ಮೈಸೂರಿನಲ್ಲಿ ಆಯೋಜನೆ ಮಾಡೋದೇ ಆದರೆ ನಾವು ಕಾನೂನು ಹೋರಾಟಕ್ಕೂ ಕೂಡ ಮುಂದಾಗ್ತೇವೆ ಅಂತೇಳಿ ಈಗಾಗಲೇ ಕೋರ್ಟ್ ಮೊರೆಯನ್ನು ಸಹ ಹೋಗಿರುವಂಥದ್ದು. ಇದರ ಜೊತೆಗೇನೆ ಹೋರಾಟವನ್ನು ಕೂಡ ನಾವು ಮಾಡ್ತೇವೆ. ಯಾಕೆಂತ ಹೇಳಿದ್ರೆ ಈಗಾಗಲೇ ಮೈಸೂರಿನ ಸಾತ್ಗಳ್ಳಿ ಹೊರವಲಯದಲ್ಲಿ ಒಂದು 25 ಎಕರೆಯನ್ನು ಇದಕ್ಕಾಗಿ ನೋಡಲಾಗಿದೆ. ಈಗಾಗಲೇ ಅಲ್ಲೂ ಸಹ ಏನೋ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಅವರು ಒಂದು ದೂರನ್ನು ದಾಖಲಿಸಿದ್ದಾರೆ. ಪರಿಸರವನ್ನು ನಾಶ ಮಾಡಿ ಒಂದಷ್ಟು ಮರಗಳನ್ನ ಪರ್ಮಿಷನ್ ತಗೊಳ್ಳದೆ ಕಟ್ ಮಾಡೋದಕ್ಕಾಗಿ ಈಗಾಗಲೇ ಅರಣ್ಯ ಇಲಾಖೆಯಲ್ಲೂ ಕೂಡ FIR ದಾಖಲಾಗಿದೆ. ಈ ಎರಡು ಅಂದರೆ ಒಂದು ಕಡೆ ಬೇಕು ಅನ್ನೋರು, ಒಂದು ಕಡೆ ಬೇಡ ಅನ್ನುವರು. ಕಂಬಳಕ್ಕೆ ವಿರೋಧ ಇಲ್ಲ, ಕಂಬಳವನ್ನು ಮೈಸೂರಿನಲ್ಲಿ ಕೃತಕವಾಗಿ ಮಾಡಲಿಕ್ಕೆ ನಮ್ಮ ವಿರೋಧ ಇದೆ ಅಂತೇಳಿ ಮುಂದಿನ ದಿನಗಳಲ್ಲಿ ಇದು ಮತ್ತಷ್ಟು ತಾರಕಕ್ಕೆ ಹೋದರೆ ಕೋರ್ಟ್ಗೂ ಸಹ ಈಗಾಗಲೇ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಸ್ಟೇ ತೆಗೆದುಕೊಂಡು ಬರುವಂತಹ ಸ್ಥಿತಿಯು ಕೂಡ ನಿರ್ಮಾಣ ಆಗ್ಬೋದು. ಪೃಥ್ವಿ, ಓಕೆ, ನೋಡೋಣ ಏನೇನಾಗುತ್ತೆ ಅಂತ. ಧನ್ಯವಾದ ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇಲ್ಲಿ ಪ್ರತಿಯೊಂದು ಸಂಸ್ಕೃತಿಗೂ ಸಂಪ್ರದಾಯಕ್ಕೂ ತನ್ನದೇ ಆದಂಥ ಒಂದು ನೆಲ ಅನ್ನುವಂಥದ್ದು ಇರುತ್ತೆ. ಆ ಸಂಪ್ರದಾಯಗಳನ್ನು ಅಲ್ಲಿ ಪಾಲನೆ ಮಾಡ್ಕೊಂಡು ಹೋಗಲಾಗುತ್ತೆ. ಇಂಥ ಸಂದರ್ಭದಲ್ಲಿ ವಿಶ್ವವಿಖ್ಯಾತ ದಸರಾದಲ್ಲಿ ಕಂಬಳಕ್ಕೂ ಕೂಡ ಒಂದು ವೇದಿಕೆಯನ್ನು ಕೊಡಬೇಕು ಅಂತ ಪರವಾಗಿ ಚರ್ಚೆ ಆಗ್ತಾ ಇದ್ರೆ ಇಲ್ಲಿನ ಮೂಲ ಸ್ವರೂಪವನ್ನು ಬದಲಾವಣೆ ಮಾಡಬೇಡಿ. ಕಂಬಳ ಅಂದರೆ ಅದಕ್ಕೆ ಆದಂಥ ಒಂದು ಸಂಪ್ರದಾಯಗಳೆಲ್ಲವೂ ಕೂಡ ತನ್ನದೇ ನೆಲದಲ್ಲಿ ಪಾಲನೆ ಆದರೆ ಚಂದ ಅನ್ನುವಂಥದ್ದನ್ನ BJP ನಾಯಕರು ವ್ಯಕ್ತಪಡಿಸ್ತಾ ಇದ್ದಾರೆ ಅಭಿಪ್ರಾಯಗಳನ್ನು.